ಹೇಳಿ ಸರ್, ಇವತ್ತು ಮತ್ತಳ್ಳಿ ದೇವಸ್ಥಾನದ ಗ್ರಾಮದೇವತೆ ಲೋಕಾರ್ಪಣೆ ಕಟ್ಟಡ ಏನು ಹೇಳ್ತೀರಿ ಸರ್? ಏನು ಹೇಳೋಕ್ಕಾಗ್ತದ್ರಿ, ಈಗ ಊರೆಲ್ಲ ಸೇರ್ಕೊಂಡು ಇಡೀ ಗ್ರಾಮನೇ ಪೂರ ಇಲ್ಲೇ ಐತೆ. ನೀವೇ ನೋಡಿ, ಎಲ್ಲರೂ ಒಗ್ಗೂರ್ಲಿಂದ ಗ್ರಾಮದೇವತೆ ದೇವಸ್ಥಾನ ಉದ್ಘಾಟನೆ ಮಾಡಿದ್ದಾರೆ. ತುಂಬ ಸಂತೋಷ. ಅದರಲ್ಲಿ ನನ್ನ ಕರೆಸಿ ಕಳಸ ನನ್ನ ಕೈ ಕೊಟ್ಟು ಆ ದೇವಿಯ ಮೇಲ್ಗಡೆ ಕಳಚಕ್ಕೆ ನನ್ನ ಅರ್ಚನೆ ಮಾಡೋಕ್ಕೆ ನನ್ನನ್ನು ಕರೆಸಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಎಷ್ಟೋ ವರ್ಷದ ಜನ್ಮದ ಪುಣ್ಯ ಅಂತ ಅನ್ಕೊಂತೀನಿ. ಗ್ರಾಮ ದೇವತೆ ಈ ಊರಿಗೆ ಮತ್ತು ಈ ನಾಡಿಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಮತ್ತಳ್ಳಿ ನಮ್ಮ ಕುಟುಂಬ ಒಂದೇ ಕುಟುಂಬ. ನಾವು ಅಣ್ಣ ತಮ್ಮದಿರು. ಬೇರೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ, ಹೇಳೋಕ್ಕೆ ಬಣ್ಣಿಸೋಕ್ಕಾಗೋದಿಲ್ಲ. ಮಾತುಗಳಿಂದ ಹೇಳೋಂಥ ಕಾರ್ಯಕ್ರಮ ಅಲ್ಲ ಇದು. ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾಡೋಂಥ ಕಾರ್ಯಕ್ರಮ ಅಲ್ಲ ಇದು. ತುಂಬ ಕಡಿಮೆ ಮಾಡಿದ್ರೂ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಹೇಳಿ ಸರ್, ಇವತ್ತು ಮತ್ತಳ್ಳಿ ದೇವಸ್ಥಾನದ ಗ್ರಾಮದೇವತೆ ಲೋಕಾರ್ಪಣೆ ಕಟ್ಟಡ ಏನು ಹೇಳ್ತೀರಿ ಸರ್? ಏನು ಹೇಳೋಕ್ಕಾಗ್ತದ್ರಿ, ಈಗ ಊರೆಲ್ಲ ಸೇರ್ಕೊಂಡು ಇಡೀ ಗ್ರಾಮನೇ ಪೂರ ಇಲ್ಲೇ ಐತೆ. ನೀವೇ ನೋಡಿ, ಎಲ್ಲರೂ ಒಗ್ಗೂರ್ಲಿಂದ ಗ್ರಾಮದೇವತೆ ದೇವಸ್ಥಾನ ಉದ್ಘಾಟನೆ ಮಾಡಿದ್ದಾರೆ. ತುಂಬ ಸಂತೋಷ. ಅದರಲ್ಲಿ ನನ್ನ ಕರೆಸಿ ಕಳಸ ನನ್ನ ಕೈ ಕೊಟ್ಟು ಆ ದೇವಿಯ ಮೇಲ್ಗಡೆ ಕಳಚಕ್ಕೆ ನನ್ನ ಅರ್ಚನೆ ಮಾಡೋಕ್ಕೆ ನನ್ನನ್ನು ಕರೆಸಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಎಷ್ಟೋ ವರ್ಷದ ಜನ್ಮದ ಪುಣ್ಯ ಅಂತ ಅನ್ಕೊಂತೀನಿ. ಗ್ರಾಮ ದೇವತೆ ಈ ಊರಿಗೆ ಮತ್ತು ಈ ನಾಡಿಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಮತ್ತಳ್ಳಿ ನಮ್ಮ ಕುಟುಂಬ ಒಂದೇ ಕುಟುಂಬ. ನಾವು ಅಣ್ಣ ತಮ್ಮದಿರು. ಬೇರೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ, ಹೇಳೋಕ್ಕೆ ಬಣ್ಣಿಸೋಕ್ಕಾಗೋದಿಲ್ಲ. ಮಾತುಗಳಿಂದ ಹೇಳೋಂಥ ಕಾರ್ಯಕ್ರಮ ಅಲ್ಲ ಇದು. ಎಷ್ಟೋ ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾಡೋಂಥ ಕಾರ್ಯಕ್ರಮ ಅಲ್ಲ ಇದು. ತುಂಬ ಕಡಿಮೆ ಮಾಡಿದ್ರೂ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ.